ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಮಾರುತಿ ಸುಜುಕಿ 800 ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ. ಕಳಿಸಿದ್ದೀವಿ ನೋಡಿ ಸರ್. ಏನೈತ್ರಿ ಮಾಡಲು? 9 2009. 2009 ಐತ್ರಿ. ಹಾಂ, ಓಕೆ. ಸರ್, ಓನರ್ ಎಷ್ಟಾಗಿದ್ರೆ ಗಾಡಿಗೆ? 9 ನಾವು ತಗೊಳೋರು 10ನವರು. ಮಾಡಲ್ ಕೂಡ 2009 ಐತ್ರಿ. ತಾವು ಓನರು 9 ಆಗಿದ್ರೆ ಗಾಡಿ ತೊಗೊಳೋರು 10 ಆಗ್ತಾರೆ ರೀ. ಹಾಂ, 10ನವ್ರು ಆಗ್ತಾರೆ. ರನ್ನಿಂಗ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು? ಒಂದು 2 ಲಕ್ಷ ಚಿಲ್ಲರೆ ಓಡಿದೆ. ಓಕೆ. ಮೀಟ್ರ್ ಚಲ್ತಿ ಐತ್ರಿ ರನ್ನಿಂಗ್ ಮೀಟ್ರು? ಹಾಂ, ಇದೆ. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಹೊಸ ಟೈರ್ಗಳು. ಹೊಸ ಟೈರ್ ಹಾಕ್ಸಿದ್ರೆ? ಹೌದು. ಸ್ಟೆಪ್ನಿ ಕೂಡ ಇದೆಯಾ? ಹಾಂ, ಸ್ಟೆಪ್ನಿ ಇದೆ. ಆಮೇಲೆ ಎಲ್ಲಿ ಒಂದಗ್ಗು ಗೆರೆ ಎಲ್ಲ ಏನಿಲ್ಲ, ಫುಲ್ ಫೈನ್ ಆಗಿದೆ ಕಾರು. ಓಡಿಸ್ಲಿ, ಏನಾದರೂ ಫಾಲ್ಟ್ ಬಂದರೆ ಅದನ್ನು ಸರಿ ಮಾಡ್ಸೋಬೇಕಾದ್ರೆ ಕೊಡ್ತೀವಿ. ಓಕೆ ಸರ್. ಇವಾಗ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಏನೂ ಆಗಿಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಕ್ಲಿಯರ್ ಐತ್ರಿ ಇವಾಗ? ಹ್ಞೂ. ಓಕೆ. ಏನು ಬರುತ್ತೆ ಮೈಲೇಜ್ ಎಲ್ಲ ಸರ್ ನಿಮ್ಮ ಕೈಯಲ್ಲಿ ವೆಹಿಕಲ್ಲು? 20. 20 ತನಕ ಬರ್ತೈತ್ರಿ? ಹ್ಞೂ. ಓಕೆ. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರೆ? ಹಾಂ, ಮಾಡಿಸಿದ್ದೀವಿ ಸರ್. ಏನಿಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ, ಅದೇ ಟೈರ್ಗಳು ಹೊಸ ಹಾಕ್ತೀವಿ. ನಾವು ತಗೊಂಡೆಲ್ಲ 1 ತಿಂಗಳಾಯ್ತು ಅಷ್ಟೇ ಗಾಡಿ. ಹಾಂ. ಆಮೇಲೆ ಟೈರೆಲ್ಲ ಹಾಕ್ಸಿದ್ವಿ. ಆಮೇಲೆ ಸ್ವಲ್ಪ ಎಲ್ಲ ಸಣ್ಣ ಪುಟ್ಟ ರಿಪೇರಿಗಳೆಲ್ಲ ಹಾಕ್ಸ್ತೀವಿ ಸರ್. ಈ ಡೋರು ರಬ್ಬರ್ ಬರ್ತದೆ, ಓಕೆ. ಅದು ಹಾಕ್ಸಿದ್ವಿ. ಓಕೆ. ಸಣ್ಣ ಪುಟ್ಟ ಏನೇನು ಕೆಲಸ ಇದ್ದರೂ ಕೂಡ ನೀವು ಎಲ್ಲ ಕರೆಕ್ಟಾಗಿ ಮಾಡಿ ರೆಡಿ ಮಾಡಿ ಸಿಕ್ಕಿದ್ರೆ? ಹಾಂ, ಎಲ್ಲ ಕರೆಕ್ಟಾಗಿ ಮಾಡಿದ್ದೀವಿ. ಓಕೆ ಸರ್. ಇಂಟೀರಿಯರ್ ಒಳಗಡೆ ಸರ್ ಏನಾದರೂ ಎಕ್ಸ್ಟ್ರಾ? ಬ್ರೇಕ್ ಲೈನರ್ಗಳು ಧರಿಸಿ ಹಾಕಿದ್ವಿ. ಓಕೆ. ಕಂಪ್ಲೀಟಾಗಿ ಇವಾಗ ಗಾಡಿ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಓಡಿಸ್ಕೋಬೋದು. ಹಾಂ, ಏನಾದರೂ ರಿಪೇರಿ ಇದ್ದರೆ ಹೇಳಿದ್ರೆ ನಾವು ಹಾಕ್ಸಿ ಕೊಡ್ತೀವಿ ಅವ್ರಿಗೆ. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? 4 ವರ್ಷ ಇದೆ ಫ್ರೆಶ್ ಇನ್ಶೂರೆನ್ಸ್. ಇದು FC ಓಕೆ. ಇನ್ಶೂರೆನ್ಸ್ ಇನ್ನೂ 1 ವರ್ಷ ಇದೆ. ಇನ್ಶೂರೆನ್ಸು ಪ್ರೆಸ್ ಮಾಡಿಸಿದ್ದೀರಾ? ಹಾಂ, 1 ತಿಂಗಳಾಗಿದೆ ಅಷ್ಟೇ ಮಾಡಿಸಿ. ಓಕೆ ಸರ್. ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಜು? 1,20,000 ಸರ್. 1,20,000 ರೇಟು? ಹ್ಞೂ. ಓಕೆ. ಮಾಡಲ್ ಬಂದುಬಿಟ್ಟು 2009 ಮಾಡಲು. ತಾವು ಆಲ್ರೆಡಿ 9 ಓನರಾಗಿದ್ದರೆ ಗಾಡಿ ತೊಗೊಳೋರು 10 ಓನರ್ ಆಗ್ತಾರೆ ರೀ. ಹಾಂ ಹಾಂ ಸರ್, 1,20,000ದಾಗ ನಮ್ಮ ಕಡೆಯಿಂದ ಬಂದವ್ರಿಗೆ ನೆಗೆಶ್ಬಲ್ ಏನು ಮಾಡ್ತೀರಾ? ಮಾಡೋಣ ಫಸ್ಟು ಗಾಡಿ ಬಂದವರು ಓಕೆ ಮಾಡಿ. ಹಾಂ. ಏನು ಕಮ್ಮಿ ಮಾಡೋಣ ಸರ್. ಓಕೆ. ಒಟ್ಟಿನಲ್ಲಿ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ? ಹ್ಞೂ. ಓಕೆ. ಗಾಡಿ ಲೊಕೇಶನ್ ರೀ? ದೇವನಹಳ್ಳಿ ಪಕ್ಕ ಹೊಸಹುಡ್ಯ. ಬೆಂಗಳೂರಾ ಇದು? ಹಾಂ, ಬೆಂಗಳೂರು ಒಂದು 40 ಕಿಲೋಮೀಟರ್ ದೂರ ಇದೆ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಇದೆ ನಂಬರ್. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಹಾಂ, ಆಯಿತು ಸರ್. ಥ್ಯಾಂಕ್ ಯು ಸರ್.